ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮನೆ ಮಾಡೋ ಉಪ್ಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಳಕ್ಕೆ ಬಂದಿದ್ದೀನಿ. ಈ ಥರ ಉಪ್ಸಾರು ಬಹುಶಃ ನೀವು ತಿಂದಿರಲಿಕ್ಕಿಲ್ಲ. ಒಂದು ಸರಿ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸೋ ಉಪ್ಸಾರಿದು. ಇದನ್ನು ಮುದ್ದೆ ಜೊತೆ ತಿಂತಾಯಿದ್ರೆ ಆಹಾ ಎಂಥ ರುಚಿ. ಬನ್ನಿ ನಾವು ಈ ರುಚಿಯಾದ ಉಪ್ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನನ್ನ ಈ ಉಪ್ಸಾರು ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲಿಗೆ ನಾನು ಕುಕ್ಕರ್ಗೆ 1-2 ಲೋಟ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಹುರುಳಿಕಾಳು ಮತ್ತು ಹೆಸರು ಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ. ಅದನ್ನು ತೊಳೆದು ಒಂದು ಬಟ್ಲ ಆಗುವಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಾನಿಲ್ಲಿ 2-3 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕು ಕಾಳುಗಳನ್ನ ನೀವು ಹಾಕ್ಕೋಬೋದು. ಕಾಳು ಎಷ್ಟೇ ಹಾಕಿದ್ರೂ ರುಚಿನೇ ಕೊಡುತ್ತೆ. ಸೊ ನೋಡಿ, ನಾನು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ. ತೊಳ್ಕೊಬೇಕು, ಇದನ್ನು ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ತೊಳೆದಿರೋಂಥ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಸೊಪ್ಪಾದರೂ ಹಾಕ್ಕೋಬೋದು. ಸಬ್ಸಿಗೆ ಸೊಪ್ಪು ಆಗಿರ್ಬೋದು, ದಂಟಿನ ಸೊಪ್ಪು, ಅರಿವೆ ಸೊಪ್ಪು, ನಿಮ್ಗೆ ಯಾವ ಸೊಪ್ಪು ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡ್ಕೊಬೋದು. ನೀರು ಕೂಡ ನೀವು ಜಾಸ್ತಿ ಕಾಳು ಹಾಕಿದ್ರೆ ನೀವು ಅದನ್ನು ನೀರನ್ನ ಹೆಚ್ಚಿಸ್ಕೊಳ್ಳಿ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ನಾನೀಗ ಅದನ್ನು ಕುಕ್ಕರ್ ವಿಷಲ್ ಮುಚ್ಚಳನ ಮುಚ್ಚಿ ನಾನು 3 ವಿಷಲ್ನ ನಾನು ಕೂಗಿಸ್ಕೊಳ್ತೀನಿ. ಇದು ಅಳತೆ ನಿಮಗೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ನಾನು ಒಂದು 3 ಜನಕ್ಕೆ ಆಗುವಷ್ಟೇ ಮಾಡ್ತಾ ಇರೋದು. ಸೊ ಇಲ್ಲಿ ನಾನು ಖಾರಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ, ಹುಣಸೆಹಣ್ಣು, ಪೆಪ್ಪರು, ಜೀರಾ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಕಾಯಿ ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿ ಹಾಕ್ಕೋಬೇಕು. ಇವನ್ನೆಲ್ಲ ನಾನು ಏನು ಮಾಡ್ತೀನಿ, ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ತರಿ ಆಗಲ್ಲ, ನುಣ್ಣಗೆ ರುಬ್ಕೋಬೇಕು ಇದನ್ನು. ಸೊ ನೋಡಿ, ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು. ಇವಾಗ ನಮ್ಮ ಕುಕ್ಕರ್ ಕೂಡ 3 ವಿಷಲ್ ಹೊಡೀತು. ಸೊ ನಾನು ಅದನ್ನು ತಣ್ಣಗಾದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಕಾಳು ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ನಮಗೆ ಇಲ್ಲಿ ಕಾಳ್ದು ಮತ್ತು ಸೊಪ್ಪಿನ ಕಟ್ಟು ರೆಡಿಯಾಗಿದೆ. ನಾನು ಇಲ್ಲಿ ಕಟ್ಟನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಒಂದು 2-3 ಸೌಟ್ ಆಗುವಷ್ಟು ಕಾಳನ್ನ ಆರಕ್ಕಿಟ್ಟಿದ್ದೀನಿ. ತಣ್ಣಗಾಗಬೇಕು ಅದು. ಆದಮೇಲೆ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಆ ಕಾಳನ್ನ ಹಾಕ್ಕೊಂಡು ಮತ್ತು ನುಣ್ಣಗೆ ರುಬ್ಕೊಳ್ಳೋದಲ್ಲ, ಸ್ವಲ್ಪ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ, ನುಣ್ಣಗಿದ್ರೂ ನಡೆಯುತ್ತೆ. ತರಿಯಾಗೆ ನಾನು ರುಬ್ಕೊಂಡಿದ್ದೀನಿ. ಸೊ ನೋಡಿ, ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಆ ಕಟ್ಟನ್ನು ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಕಾಳು ಮತ್ತು ಸೊಪ್ಪಿಂದ, ಅದಕ್ಕೆ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡಿ ಅಳತೆಗೆ ತಕ್ಕಂತೆ ನೀರನ್ನ ಹಾಕ್ಕೊಂಡು ಇದನ್ನೆಲ್ಲ, ಅಂದರೆ ತುಂಬ ಗಟ್ಟಿಯಾಗೋದು ಬೇಡ. ಉಪ್ಸಾರು ಮಾಮೂಲಿ ಉಪ್ಸಾರು ಥರ ತೆಳ್ಳಗಿರಲ್ಲ, ಇದು ಸ್ವಲ್ಪ ಗಟ್ಟಿ ಸಾಂಬಾರು ಥರನೇ ಇರುತ್ತೆ. ಕಾಳೆಲ್ಲ ರುಬ್ಕೊಂಡಿರ್ತೀವಲ್ಲ, ಕಾಯೆಲ್ಲ ಹಾಕ್ಕೊಂಡು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನೀವು ತುಂಬ ತೆಳ್ಳಗೆ ಮಾಡ್ಕೊಬೇಡಿ, ನಾರ್ಮಲ್ ಉಪ್ಸಾರು ಥರ. ನೋಡಿ, ಈ ಥರ ಇರಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇನ್ನು ನಾನು ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಕಾಳು ಮತ್ತು ಸೊಪ್ಪು ಕೂಡ ರೆಡಿಯಾಗಿದೆ. ನೀವು ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಕೂಡ ಮಾಡ್ಬೋದು. ನಾನು ಇಲ್ಲಿ ಒಗ್ಗರಣೆ ಮಾಡ್ತಿಲ್ಲ, ಯಾಕಂದರೆ ಇದೇ ಮಸಾಲೆ ಆಗಿದೆ ಅಂತ. ಸೊ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಕುದಿಸ್ಕೊಳ್ಳೋದು 1-2-3 ನಿಮಿಷ ಅಷ್ಟೇ. ಈಗ ನಮ್ಮ ಬಿಸಿ ಬಿಸಿ ಉಪ್ಸಾರು ರೆಡಿಯಾಗಿದೆ.